ತೆಲಂಗಾಣ ರಾಜ್ಯ ವಿಚಾರ ಕೇಂದ್ರಕ್ಕೆ ಮತ್ತೆ ತಲೆನೋವಾಗಿದೆ. ಈ ಬಗ್ಗೆ ಚರ್ಚಿಸಲು ದೆಹಲಿಯಲ್ಲಿ ಇವತ್ತು ಸರ್ವಪಕ್ಷ ಸಭೆ ಕರೆಯಲಾಗಿತ್ತು. ಆದರೆ ಯಾವುದೇ ಒಮ್ಮತದ ನಿರ್ಣಯಕ್ಕೆ ಬರಲು ವಿಫಲವಾಯಿತು. ಗೃಹ ಸಚಿವ ಸುಶೀಲ್ ಕುಮಾರ್ ಶಿಂಧೆ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಆಂಧ್ರ ಪ್ರದೇಶದ 8 ಪಕ್ಷಗಳು ಭಾಗವಹಿಸಿದ್ದವು. ಬಳಿಕ ಮಾತನಾಡಿದ ಗೃಹ ಸಚಿವ ಶಿಂಧೆ, 1 ತಿಂಗಳಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳುತ್ತೀವಿ ಎಂದರು. ಪ್ರತ್ಯೇಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೆಲ ಅಂಶಗಳ ಬಗ್ಗೆ ಭಿನ್ನಾಭಿಪ್ರಾಯವಿದೆ. ಈ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಲಾಗುವುದು ಎಂದರು. ಅಲ್ಲದೆ ತೆಲಂಗಾಣಕ್ಕೆ ಸಂಬಂಧಪಟ್ಟಂತೆ ಇದೇ ಕೊನೆಯ ಸರ್ವಪಕ್ಷ ಸಭೆ ಅಂತ ಕೂಡ ಶಿಂಧೆ ಹೇಳಿದರು. ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥ್ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ. ಪ್ರಶಾಂತ್, ಒಂದು ಮಾತನ್ನು ಹೇಳ್ತಾರೆ ಗೃಹ ಸಚಿವ ಶಿಂಧೆ, ಇದು ಕೊನೆಯ ಸರ್ವಪಕ್ಷ ಸಭೆ, 1 ತಿಂಗಳಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ತೀವಿ, ಕೆಲವು ಭಿನ್ನಾಭಿಪ್ರಾಯ ಇದೆ ಅನ್ನುವಂಥದ್ದು. ಈ ಕೆಲವು ಭಿನ್ನಾಭಿಪ್ರಾಯಗಳು ಸರಿಯಾದರೆ ನಿಜವಾಗ್ಲೂ ಈ ತೆಲಂಗಾಣ ಪ್ರತ್ಯೇಕ ರಾಜ್ಯ ವಿಚಾರ ಒಂದು ತಾರ್ಕಿಕ ಅಂತ್ಯ ಕಾಣಬಹುದಾ? ನಿಮಗೇನು ಅನಿಸುತ್ತೆ? ಜಯಪ್ರಕಾಶ್, ಮುಂದಿನ ವರ್ಷ 2014ರಲ್ಲಿ ಲೋಕಸಭಾ ಚುನಾವಣೆಗಳು ನಡೀಬೇಕಿರೋದ್ರಿಂದ ಕಾಂಗ್ರೆಸ್ ಕೂಡ ಗಂಭೀರವಾಗಿ ತೆಲಂಗಾಣ ವಿಷಯವನ್ನು ತೆಗೆದುಕೊಳ್ತಾ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಅಲ್ಲಿ ಕಾಂಗ್ರೆಸ್ನ ಅಸ್ತಿತ್ವ ಇರ್ಬೇಕಾದ್ರೆ ತೆಲಂಗಾಣ ರಾಜ್ಯ ರಚನೆ ಆಗ್ಬೇಕು ಅಂತಕ್ಕಂಥದ್ದು. ಆದ್ರೂ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ. ಇವತ್ತು ಕೇಂದ್ರ ಗೃಹ ಸಚಿವ ಸುಶೀಲ್ ಕುಮಾರ್ ಶಿಂಧೆ ಅಲ್ಲಿನ ರಾಜ್ಯದ 8 ಪಕ್ಷಗಳ ಜೊತೆ, ಅದು YSR ಪುತ್ರ ಜಗನ್ ಪಕ್ಷದಿಂದ ಹಿಡಿದು ಕಾಂಗ್ರೆಸ್, ಬಿಜೆಪಿ, ಚಂದ್ರಶೇಖರ್ ರಾವ್ರ ತೆಲಂಗಾಣ ರಾಷ್ಟ್ರ ಸಮಿತಿ, TDP ಪಕ್ಷ, ಮುಜ್ಲಿಸ್ MIM ಪಕ್ಷ, ಇವೆಲ್ಲವುಗಳ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ಹೊರಹೊಮ್ಮಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಯಾಕಂದ್ರೆ ಹೈದರಾಬಾದ್ ರಾಜಧಾನಿ ಆಗುವುದರ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇನ್ನೂ ಕೂಡ ಇವೆ. ಜಸ್ಟಿಸ್ ಶ್ರೀಕೃಷ್ಣ ರಿಪೋರ್ಟ್ ಕೂಡ ಎಲ್ಲರ ಮುಂದಿದೆ. ಈ ಕಾರಣದಿಂದ ಇನ್ನು 1 ತಿಂಗಳಲ್ಲಿ ಕೇಂದ್ರ ಗೃಹ ಸಚಿವ ಸುಶೀಲ್ ಕುಮಾರ್ ಶಿಂಧೆ ತೆಲಂಗಾಣ ವಿಷಯದ ಕುರಿತಂತೆ ಅಂತಿಮ ನಿರ್ಣಯವನ್ನು ಕೇಂದ್ರದ ಘೋಷಿಸುತ್ತೇವೆ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸಚಿವ ಸಂಪುಟದ ಸಭೆಯಲ್ಲೂ ಕೂಡ ಈ ವಿಷಯದ ಬಗ್ಗೆ ಚರ್ಚೆ ನಡೆಯಬೇಕಿದೆ ಅಂತಕ್ಕಂಥದ್ದನ್ನ ಸುಶೀಲ್ ಕುಮಾರ್ ಶಿಂಧೆ ಹೇಳಿದ್ದಾರೆ. ಆದ್ರೆ ಒಟ್ಟಾರೆ ಕಾಂಗ್ರೆಸ್ನಲ್ಲಿನ ಮೂಡ್ ಗಮನಿಸಿದ್ರೆ ಜಯಪ್ರಕಾಶ್, ಮುಂದಿನ 2014ರ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು, ಯಾಕಂದ್ರೆ ಅಲ್ಲಿ ವಿಧಾನಸಭೆ ಚುನಾವಣೆಗಳು ಕೂಡ 2014ರ ಮೇನಲ್ಲಿ ನಡೀತವೆ. ಆ ಕಾರಣಗಳನ್ನ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಅಂತಿಮ ನಿರ್ಣಯವನ್ನ ತೆಗೆದುಕೊಳ್ಳಬೇಕಾಗತ್ತೆ ಅಂತಕ್ಕಂಥದ್ದು. ಆದ್ರೆ ರಾಜ್ಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ಆಂಧ್ರ, ತೆಲಂಗಾಣ ಭಾಗದಲ್ಲಿ ಕಾಂಗ್ರೆಸ್ನ ಒಟ್ಟಾರೆ ಕಳೆದ ಚುನಾವಣೆಯಲ್ಲಿನ ಫಲಿತಾಂಶಗಳನ್ನ ಗಮನಿಸಿದ್ರೆ ಕಾಂಗ್ರೆಸ್ ಪಕ್ಷದ ಮೇಲೂ ಕೂಡ ಸಾಕಷ್ಟು ಒತ್ತಡವಿದೆ ತೆಲಂಗಾಣ ರಾಜ್ಯ ರಚನೆಗೆ ಕುರಿತಂತೆ. ಜಯಪ್ರಕಾಶ್. ಥ್ಯಾಂಕ್ ಯು ಪ್ರಶಾಂತ್.